ನಮಸ್ಕಾರ ವೀಕ್ಷಕರೇ, ಜ್ಞಾನದೇಗುಲ ಜಾಲತಾಣಕ್ಕೆ ಆಧಾರದ ಸ್ವಾಗತ. ಇಂದು ತಾರೀಖು 25 ಆಗಸ್ಟ್ 2026 ಮಂಗಳವಾರ. ಇಂದಿನ ಭಾರತೀಯ ಕಾಲಮಾನ ರೀತಿಯ ಈ ದಿನದ ವಿಶೇಷತೆಗಳು ಅಂದರೆ ಪಂಚ ಅಂಗಗಳ ಒಂದು ವಿವರಣೆಯನ್ನು ಇಲ್ಲಿ ನೋಡೋಣ. ಇದು ಬೆಂಗಳೂರು ಕೇಂದ್ರವಾಗಿಟ್ಟುಕೊಂಡು ಆ ಬೆಂಗಳೂರು ಕೇಂದ್ರಕ್ಕೆ ಸರಿಸುಮಾರು ಒಂದು ಪಂಚಾಂಗದ ಎಲ್ಲ ವಿವರಗಳು. ಶ್ರೀಶಕ 1948, ಪರಾಭವನಾಮ ಸಂವತ್ಸರ, ಚಾಂದ್ರಮಾಸ ಅಂದರೆ ಶ್ರಾವಣ ಮಾಸ, ಇದು ಚಾಂದ್ರಮಾನ ರೀತಿಯ ಶುಕ್ಲ ಪಕ್ಷ, ವಾರ ಮಂಗಳವಾರ. ಸೂರ್ಯೋದಯ ಮತ್ತು ಸೂರ್ಯಾಸ್ತವನ್ನು ನೋಡೋದಾದರೆ ಸೂರ್ಯೋದಯ ಬೆಳಿಗ್ಗೆ 6 ಗಂಟೆ 9 ನಿಮಿಷಕ್ಕಾಗತ್ತೆ, ಸೂರ್ಯಾಸ್ತ ಸಂಜೆ 6 ಗಂಟೆ 34 ನಿಮಿಷಕ್ಕಾಗತ್ತೆ. ಚಂದ್ರೋದಯ ಸಂಜೆ ಸುಮಾರು 4:42 ಅಂದರೆ ಚಂದ್ರ ಕಾಣುವುದು ನಮಗೆ 4 ಗಂಟೆ 42 ನಿಮಿಷಕ್ಕೆ. ಇಂದಿನ ತಿಥಿ ಅಂದರೆ ವಿಚ್ ಡೇ ಅಂತ ಹೇಳಿದ್ರೆ ಅದು ಶುಕ್ಲ ದ್ವಾದಶಿ, ಬೆಳಿಗ್ಗೆ 6 ಗಂಟೆ 21 ಇರುತ್ತೆ ದ್ವಾದಶಿ ತಿಥಿ ಅಂತಕ್ಕಂಥದ್ದು. ನಂತರ ಶುಕ್ಲ ತ್ರಯೋದಶಿ ಪ್ರಾರಂಭವಾಗುತ್ತೆ, ಅದು ಆಗಸ್ಟ್ 26 ಬೆಳಗ್ಗೆ ಸರಿಸುಮಾರು 7 ಗಂಟೆ 59 ನಿಮಿಷದವರೆಗೂ ಇರುತ್ತೆ. ಅಂದರೆ ತ್ರಯೋದಶಿ ಬೆಳಗಿನ ತನಕ ಇರುತ್ತೆ ಅಂತಕ್ಕಂಥದ್ದು. ಅದರಿಂದ ಸೂರ್ಯೋದಯದ ಸಮಯದಲ್ಲಿ ದ್ವಾದಶಿ ತಿಥಿನೇ ಇರುತ್ತೆ. ಅದರಿಂದ ದ್ವಾದಶಿ ಸೂರ್ಯೋದಯದಲ್ಲಿ ಯಾವ ತಿಥಿ ಇರುತ್ತೋ ಅದೇ ಆವತ್ತಿನ ಪೂರ್ತಿ ತಿಥಿ ಅಂತಕ್ಕಂಥದ್ದು. ನಕ್ಷತ್ರ ಉತ್ತರಾಷಾಢ ನಕ್ಷತ್ರ ರಾತ್ರಿ ಸುಮಾರು 10 ಗಂಟೆ 51 ಇರುತ್ತೆ. ನಂತರ ಶ್ರವಣ ನಕ್ಷತ್ರ ಆರಂಭವಾಗುತ್ತೆ. ಯೋಗದ ಬಗ್ಗೆ ಹೇಳೋದಾದರೆ ಆಯುಷ್ಮಾನ್ ಯೋಗ ಬೆಳಗ್ಗೆ ಸರಿಸುಮಾರು 7 ಗಂಟೆ 40 ಇರುತ್ತೆ. ನಂತರ ಸೌಭಾಗ್ಯ ಯೋಗ ಪ್ರಾರಂಭವಾಗುತ್ತೆ. ಇನ್ನು ಕರ್ಣ ತಿಥಿ ವಾರ ಯೋಗ ನಕ್ಷತ್ರ ಕರ್ಣ ಬಾಲವಕರ್ಣ ಬೆಳಿಗ್ಗೆ 6 ಗಂಟೆ 21 ಇರುತ್ತೆ. ಕೌಲವಕರ್ಣ ಸಂಜೆ ಸುಮಾರು 7 ಗಂಟೆ 13 ಇರುತ್ತೆ. ನಂತರ ತೈತಿಲಕರ್ಣ, 3 ಕರ್ಣಗಳು ಬರುತ್ತವೆ. ಪ್ರಮುಖವಾಗಿ ಕಾಲಮಾನಗಳಂತಂದರೆ ರಾಹುಕಾಲ ಮಧ್ಯಾಹ್ನ 3 ಗಂಟೆ 28 ನಿಮಿಷದಿಂದ 5 ಗಂಟೆ 1 ನಿಮಿಷದ ತನಕ ಇರುತ್ತೆ. ಯಮಗಂಡ ಕಾಲ ಬೆಳಗ್ಗೆ 9:15ರಿಂದ 10:49 ಗುಳಿಕ ಕಾಲ 12:21ರಿಂದ 1 ಗಂಟೆ 55 ನಿಮಿಷ. ಅಭಿಜಿನ್ ಮುಹೂರ್ತ ಬೆಳಗ್ಗೆ 11 ಗಂಟೆ 57ರಿಂದ ಮಧ್ಯಾಹ್ನ 12:46 ಅಮೃತ ಕಾಲ ಅಂತಕ್ಕಂಥದ್ದು 3 ಗಂಟೆ 49ರಿಂದ 5 ಗಂಟೆ 34 ತನಕ ಇರುತ್ತೆ. ವರ್ಜ್ಯ ಕಾಲ ಬೆಳಗಿನ ಜಾವ ಸುಮಾರು 3 ಗಂಟೆ 10 ನಿಮಿಷದಿಂದ 4 ಗಂಟೆ 54 ನಿಮಿಷದ ತನಕ. ವಿಶೇಷ ಏನಂತಂದರೆ ಇಂದಿನ ವಿಶೇಷ 25 ಆಗಸ್ಟ್ ಭೌಮ ಪ್ರದೋಷ ವ್ರತ ಅಂತಕ್ಕಂಥದ್ದು. ಇದೇ ದಿನ 2ನೇ ಮಂಗಳ ಗೌರಿ ವ್ರತ ಕೂಡ ಕೆಲವು ಪ್ರಾದೇಶಿಕ ಪಂಚಾಂಗಗಳು ಸೂಚಿಸುತ್ತದೆ. 2ನೇ ಮಂಗಳ ಗೌರಿ ವ್ರತ ಮಾಡ್ತಾರೆ. ಎಷ್ಟು ವಾರಗಳು ಮಂಗಳವಾರ ಬರುತ್ತೋ ಆ ಶ್ರಾವಣದಲ್ಲಿ ಅಷ್ಟು ಮಂಗಳವಾರಗಳನ್ನು ಕೂಡ ಮಂಗಳಗೌರಿ ವ್ರತವನ್ನು ಮಾಡ್ತಕ್ಕಂಥದ್ದು. ಇಂದಿನ ಆಧ್ಯಾತ್ಮಿಕ ಸಂದೇಶ ಶುಕ್ಲ ದ್ವಾದಶಿ, ಅದರೊಟ್ಟಿಗೆ ಉತ್ತರಾಷಾಢ ನಕ್ಷತ್ರ ಮತ್ತು ಮಂಗಳವಾರ ಎಂಬ ಈ 3 ಸಂಯೋಗ ಇರೋದರಿಂದ ಶ್ರೀಹರಿಯ ನಾಮಸ್ಮರಣೆ, ವಿಷ್ಣು ಸಹಸ್ರನಾಮ ಪಾರಾಯಣ, ದೇವತಾ ಪೂಜೆ ಮತ್ತು ಸಾತ್ವಿಕ ಸೇವೆಗಳನ್ನು ಶ್ರದ್ಧೆಯಿಂದ ಮಾಡುವುದು ಅತ್ಯಂತ ಒಂದು ಬಹಳ ಸುಂದರವಾದ ದಿನಚರಿ ಆಗಬಹುದು ಅಂತಕ್ಕಂಥದ್ದು. ಓಂ ನಮೋ ನಾರಾಯಣಾಯ, ಗೋವಿಂದ ಗೋವಿಂದ ಎಂಬ ನಾಮಸ್ಮರಣೆಯೊಂದಿಗೆ ದಿನವನ್ನು ಆರಂಭಿಸುವುದು ಮನಸ್ಸಿಗೆ ಶಾಂತಿ ಮತ್ತು ಭಕ್ತಿ ಭಾವವನ್ನು ಕೊಡುತ್ತೆ ಅಂತಕ್ಕಂಥದ್ದು. ಕೆಲವು ಸೂಚನೆ ಏನಂತಂದರೆ ಪಂಚಾಂಗದ ಸಮಯಗಳು ಸ್ಥಳಾನುಸಾರ ಬದಲಾಗುತ್ತವೆ. ಆದ್ದರಿಂದ ಈ ವಿವರಗಳು ಬೆಂಗಳೂರು ಸ್ಥಳಕ್ಕೆ ಸಂಬಂಧಿಸಿದವು ಅಂತಕ್ಕಂಥದ್ದೊಂದು ಮುಖ್ಯ ಸಂಗತಿ. ವೀಕ್ಷಕರೇ, ಇದಿಷ್ಟು ವಿವರಣೆಯನ್ನು ನಾವು ಆ ಡಿಸ್ಕ್ರಿಪ್ಷನ್ ಬಾಕ್ಸ್, ಆ ವಿವರಣಾ ಪಟ್ಟಿ ಅಂತ ನಾವೇನು ಹೇಳ್ತಿದ್ರೆ ಅಲ್ಲಿ ಕೊಟ್ಟಿದ್ದೇವೆ. ಅದೇ ಓದುಗರು ಅಥವಾ ನೋಡುಗರು ಅದನ್ನು, ಯಾಕೆಂದರೆ ಇದು ಒಮ್ಮೆ ಕೇಳಿದ ನಂತರ ಎಲ್ಲ ಸಂಪೂರ್ಣವಾಗಿ ಮನಸ್ಸಿನಲ್ಲಿ ಉಳಿಯೋದಿಲ್ಲ, ಅದನ್ನು ನೋಡ್ಬೋದು, ಅದರ ಪಟ್ಟಿಯನ್ನು ಇಲ್ಲಿ ನೋಡ್ಬೋದು ಅಂತ ಹೇಳ್ತಾ ಇಲ್ಲಿಗೆ ಇಂದಿನ ದಿನದ ಈ ದಿನದ ಪಂಚಾಂಗದ ವಿವರಣೆ ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀವಿ. ಎಂದಿನಂತೆ ನಮಸ್ಕಾರ ವೀಕ್ಷಕರೇ.